ಎಲ್ರಿಗೂ ನಮಸ್ಕಾರ. ಗುರುಪ್ರಸಾದತಃ ಸರ್ವಂ ಲಭ್ಯತೆ ನಾತ್ರ ಸಂಶಯ. ಈ ಶ್ಲೋಕದ ಅರ್ಥ ಏನಂದರೆ, ಗುರುವಿನ ಮಹಿಮೆಯಿಂದ ಎಲ್ಲವೂ ಕೂಡ ಸಿದ್ಧಿಸುತ್ತೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ. ಹೀಗೆ ಒಂದು ಕಾಲೇಜಿಂದ ಟ್ರಿಪ್ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಒಂದು ಗೆಳೆಯರ ಬಳಗ ಇರುತ್ತೆ. ಅದರಲ್ಲಿ ಒಬ್ಬ ಹುಡುಗ ತುಂಬ ಲವಲವಿಕೆಯಿಂದ ಚಡಪಡಿಕೆಯಿಂದ ಓಡಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಬುದ್ಧಿವಂತಿಕೆಯಿಂದ ಮಾತಾಡಿಕೊಂಡು ಇರ್ತಾನೆ. ಅವನ ಕಣ್ಣುಗಳನ್ನು ನೋಡಿ ಅವನ ಗುರುಗಳು ಒಂದು ಪ್ರಶ್ನೆ ಕೇಳ್ತಾರೆ, ನೀನು ಮನಸ್ಸಿಂದ ಶಾಂತಿಯಿಂದ ಇದ್ದೀಯಪ್ಪ ಅಂತ. ಅವನು ಹೇಳ್ತಾನೆ, ನನಗೆ ಶಾಂತಿ ಬೇಡ, ಯಶಸ್ಸು ಬೇಕು ಅಂತ. ಅದಕ್ಕೆ ಗುರುಗಳು, ನೀನು ಬಾಹ್ಯವಾಗಿ ಏನೇ ಯಶಸ್ಸು ಸಾಧಿಸ್ಬೇಕಂದ್ರೂ ಅಥವಾ ಎಷ್ಟೇ ಯಶಸ್ಸು ಸಾಧಿಸಿದ್ರೂ ಮನಸ್ಸಿಂದ ನೀನು ನೆಮ್ಮದಿಯಾಗಿಲ್ಲ, ವಿನಯಪೂರ್ವಕವಾಗಿಲ್ಲ ಅಂತ ಅಂದರೆ ಅದು ವ್ಯರ್ಥ ಆಗುತ್ತಪ್ಪ ಅಂತ ಹೇಳಿರ್ತಾರೆ. ಬಟ್ ಅವನು ಹಂಗೆ ಅಂದ್ಕೊಳ್ಳೋದಿಲ್ಲ. ಅವನ ಪರಿಶ್ರಮ, ಅವನ ಬುದ್ಧಿವಂತಿಕೆ ಮೇಲೆ ಮಾತ್ರ ಅವನು ನಂಬಿಕೆನ ಇಟ್ಕೊಂಡಿರ್ತಾನೆ. ಹೀಗಿರಬೇಕಿದ್ರೆ ಮುಂದೊಂದು ದಿನ ಅವನು ಅಂದ್ಕೊಂಡಿರೋ ಥರ ಯಶಸ್ಸು ಸಾಧಿಸ್ತಾನೆ. ಒಂದು ಒಳ್ಳೆ ಕಂಪ್ನಿನ ಹುಟ್ಟಾಕ್ತಾನೆ, ಒಂದು ಸ್ಟಾರ್ಟಪ್ ಮಾಡ್ತಾನೆ. ಹಾಗಿರಬೇಕಿದ್ರೆ ಸ್ವಲ್ಪ ದಿನ ಆದಮೇಲೆ ಅವನು ಅಂದ್ಕೊಂಡಿದ್ದ ಮಟ್ಟಕ್ಕೆ ಬೆಳೆಯೋಕ್ಕಾಗಿರಲ್ಲ, ಬಟ್ ಒಂದು ಹಂತ ತಲುಪಿರ್ತಾನೆ. ಹಾಗಿರಬೇಕಿದ್ರೆ ಮನಸ್ಸಿಂದ ನನಗೆ ಏನೋ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಏನೋ ಒಂಥರ ಚಡಪಡಿಕೆ ಆ ಥರ ಫೀಲ್ ಆಗ್ತಿರುತ್ತೆ. ಆವಾಗ ಅವನ ಗುರುಗಳು ನೆನಪಾಗ್ತಾರೆ. ಮತ್ತೆ ಬಂದು ಗುರುಗಳ ಹತ್ರ ಕೇಳ್ತಾನೆ, ನೀವು ಅವಾಗ ಹೇಳಿದ್ರಲ್ಲ ನೀನು ಮನಸ್ಸಿಂದ ಶಾಂತಿಯಾಗಿದ್ದೀಯಾ ಅಂತ ಕೇಳಿದ್ರಿ ಅಲ್ವಾ, ನನಗೆ ಅವಾಗ ಅದೇನು ಅಂತ ಗೊತ್ತಾಗಲಿಲ್ಲ, ಬಟ್ ಇವಾಗ ನನಗೆ ಅರ್ಥ ಆಗ್ತಿದೆ, ನೀವು ಯಾಕೆ ಅವತ್ತು ಹಾಗೆ ಕೇಳಿದ್ರಿ ಅಂತ. ನಾನು ನನ್ನ ಪರಿಶ್ರಮ ಮತ್ತು ನನ್ನ ಬುದ್ಧಿವಂತಿಕೆನ ಮಾತ್ರ ನಂಬಿದ್ದೆ, ಮನಸ್ಸಿಂದ ನಾನು ಹೇಗಿರಬೇಕು ಅನ್ನೋ ವಿಚಾರ ನನ್ನ ತಲೆಗೆ ಬರಲೇ ಇಲ್ಲ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೀನು ಸ್ವಲ್ಪ ದಿನ ನನ್ನ ಜೊತೆ ಇರು, ನನ್ನ ಮಾರ್ಗದರ್ಶನದಲ್ಲಿ ಸ್ವಲ್ಪ ನಡಿ, ಅದಾದ ಮೇಲೆ ನಿನಗೇನು ಅನಿಸುತ್ತೋ ಹಾಗೆ ಇರು ಅಂತ ಹೇಳ್ತಾರೆ. ಸೊ ಅವನು ಸ್ವಲ್ಪ ದಿನ ಈ ಗುರುಗಳ ಜೊತೆ ಇದ್ದು ಅವರ ಮಾರ್ಗದರ್ಶನದಂತೆ ನಡೀತಾನೆ. ಮುಂದೊಂದು ದಿನ ಅವನ ಸ್ಟಾರ್ಟಪ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿ ಅವನು ಅಂದ್ಕೊಂಡಿರೋ ಯಶಸ್ಸು ಸಾಧನೆ ಎಲ್ಲನೂ ಮಾಡಿ ತೃಪ್ತಿಯಿಂದ ಇರ್ತಾನೆ. ಮುಂದೊಂದು ದಿನ ಆನಂದನ ಶಿಷ್ಯರು ಅವನನ್ನು ಕೇಳ್ತಾರೆ, ನೀವು ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ಆಗ ಆನಂದ ಹೇಳ್ತಾನೆ, ಗುರುಪ್ರಸಾದತಃ ಸರ್ವಂ ಲಭ್ಯತೆ ನಾತ್ರ ಸಂಶಯ. ಅಂದರೆ ನಾವೆಷ್ಟೇ ಬುದ್ಧಿವಂತರಾಗಿದ್ರೂ, ಪ್ರತಿಭೆಯುಳ್ಳವರಾಗಿದ್ರೂ, ಪರಿಶ್ರಮ ಪಟ್ಟರೂ ಸಹ ನಮಗೆ ಗುರುವಿನ ಮಾರ್ಗದರ್ಶನ ಅನ್ನೋದು ನಮ್ಮ ಜೊತೆಗಿರಬೇಕು. ಆ ಗುರುವಿನ ಮಾರ್ಗದರ್ಶನ ಇದ್ದಾಗ ಮಾತ್ರ ನಾವು ಪ್ರತಿಯೊಂದನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ? ಥ್ಯಾಂಕ್ ಯು.